बीदर की जिला पंचायत में आज कर्नाटक क्षेत्रीय संतुलन निवारण समिति की बैठक समिति के अध्यक्ष प्रोफेसर एम गोविंद राव की अध्यक्षता में समीक्षा बैठक आयोजित की गई, जिसमें वन पर्यावरण एवं बीदर जिला प्रभारी मंत्री ईश्वर खंड्रे, मंत्री रहीम खान मौजूद रहे। बैठक के बाद पत्रकारों को संबोधित किया। कैमरामैन महेश का कवरेज। तालूक लेवल डिपार्टमेंट ऑफ इकोनॉमिक स्टैटिस्टिक्स ಒಂದಷ್ಟು ಡೇಟಾ ಕಲೆಕ್ಷನ್ ಮಾಡ್ತಾ ಇದ್ದೇವೆ. ಪ್ರತಿ ಒಂದನ್ನು ನಾವು ಕೂಲಂಕಷವಾಗಿ ನೋಡ್ತಾ ಇದ್ದೇವೆ. ಅದು ರಿಲಯಬಿಲಿಟಿ ಇದೆಯೋ, ಸ್ಟೆಬಿಲಿಟಿ ಇದೆಯೋ, ಅಂದರೆ ಕೆಲವೆಲ್ಲ ಬೇರೆ ಹೋಗಿ ಇನ್ನೊಂದು ವರ್ಷ ನೋಡಿದರೆ ತುಂಬ ಕೆಳಗೆ ಇರುತ್ತೆ. ಅದೆಲ್ಲ ನಾವು ಕನ್ಸಿಸ್ಟೆನ್ಸಿ ಇದೆಯೋ ಇಲ್ವೋ ಅದರಲ್ಲೇ ನಮಗೆ ತುಂಬ ಸಮಯ ಅದರಲ್ಲಿ ಇದಾಗುತ್ತೆ. ಇವರು ನೋಡಿದರು ನಂಬರ್ ಆಫ್ ಡಾಕ್ಟರ್ಸ್ ನೋಡಿದರು, ಅವ್ರು ಹೇಳಿದರು ಇದು ತಪ್ಪು ಅಂತ. ಆಯ್ತಾ, ಈಗ ನಾನು ಇಲ್ಲಿದ್ದು ಇನ್ಕಮ್ ವಿಕಾಸ ಈಗ ಹೋಗಿ ನಾವು ಕಲೆಕ್ಷನ್ ಯಾರು ಮಾಡ್ತಾರೆ, ಅದು ಯಾಕೆ ಈ ರೀತಿ ಬರ್ತಾ ಇದೆ ಅಂತ ಅವ್ರ ಕ್ವಶನ್ ಆದಷ್ಟು ನಾವು ಅಂದರೆ ಪ್ರತಿಯೊಂದು ಕೊನೆ ಲಾಸ್ಟ್ ಪಾಯಿಂಟ್ ತನಕ ಆಗುತ್ತೆ. ಎಲ್ಲ ಡೇಟಾ ಕಲೆಕ್ಷನ್ ಇರುತ್ತೆ. ಆದರೆ ಆದಷ್ಟು ನಾವು ರಿಲಯನ್ಸ್, ಸ್ಟೆಬಿಲಿಟಿ, ಕನ್ಸಿಸ್ಟೆನ್ಸಿ, ರಿಲಯಬಿಲಿಟಿ ಇದನ್ನು ನೋಡ್ಕೊಳ್ತೀವಿ. ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಅಧ್ಯಕ್ಷರಾದಂಥ ಮಾನ್ಯ ಗೋವಿಂದರಾವ್ ಅವರು, ಅವರ ತಂಡದವರು ವಿಶಾಲ್ ಮತ್ತು ಸಂಗೀತಾ ಕಟ್ಟಿಮನಿಯವರು ಬಂದಿದ್ದಾರೆ. ರಹೀಂ ಖಾನ್ ಅವರು ನಮ್ಮ ಜೊತೆಲಿದ್ದಾರೆ. ಜಿಲ್ಲಾಡಳಿತ ಇದೆ, ಅವರಿಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಹಾಗೆ ಇದೇನು ಹೊಸದಾಗಿ ನಂಜುಂಡಪ್ಪ ವರದಿ ಬಂದ ಮೇಲೆ ಪ್ರಾದೇಶಿಕ ಅಸಮತೋಲನದ ಬಗ್ಗೆ ಇದನ್ನು ಸರಿಪಡಿಸಬೇಕು ಅಂತ ಹೇಳಿ ಮೊದಲು 22 ವರ್ಷಗಳ ಕೆಳಗಡೆ ನಂಜುಂಡಪ್ಪ ವರದಿ ಬಂತು. 11 ವರ್ಷಗಳ ಕೆಳಗಡೆ ಅನುಚ್ಛೇದ 371 ತಿದ್ದುಪಡಿ ತಂದು ವಿಶೇಷ ಸ್ಥಾನಮಾನ ನಾವು ಕೊಟ್ಟಿದ್ದೇವೆ. ಈಗ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯಜಿಯವರು ಇವತ್ತು ಹೊಸದಾಗಿ ಒಂದು ಇಡೀ ರಾಜ್ಯದಲ್ಲಿ ಏನು ಪ್ರಾದೇಶಿಕ ಅಸಮತೋಲನ ಇದೆ ನಿವಾರಣೆ ಮಾಡಬೇಕು ಅಂತೇಳಿ ಆರ್ಥಿಕ ತಜ್ಞರಾದಂಥ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಈ ಸಮಿತಿ ಈಗಾಗಲೇ ಪ್ರಾದೇಶಿಕ ಮಟ್ಟದಲ್ಲಿ ಇವತ್ತು ಬೇರೆ ಬೇರೆ ಭಾಗಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ಭೇಟಿ ಕೊಡ್ತಾ ಇದ್ದಾರೆ, ಒಂದು ತಾಲೂಕು ಮಟ್ಟದಲ್ಲಿ ಭೇಟಿ ಕೊಡ್ತಾರೆ, ಇವತ್ತು ಬೀದರ್ಗೆ ಆಗಮಿಸಿದ್ದಾರೆ.